ನಿರೀಕ್ಷೆ ಅಲ್ಲ, ನಿಶ್ಚಿತವಾಗಿಯೂ ಕೂಡ ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮಾಕನ್ ಅವರು, ಆಮೇಲೆ GC ಚಂದ್ರಶೇಖರ್ ಅವರು ಮತ್ತು ನಮ್ಮ ನಾಸಿರ್ ಹುಸೇನ್ ಅವರು 3 ಜನ ಇವತ್ತು ನಮ್ಮಲ್ಲಿ 135 ಶಾಸಕರಿದ್ದಾರೆ. ಒಬ್ಬರು ನಿಧನ ಹೊಂದಿದ್ದರಿಂದ ಒಂದು ಮತ ನಮಗೆ ಕಡಿಮೆ ಆಗಿದೆ. ಅದು ಬಿಟ್ಟು ಇಂಡಿಪೆಂಡೆನ್ಸ್ ನಮಗೆ 3 ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದಲ್ಲದೆ ನಾವು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ, ಈ ರಿಸಲ್ಟ್ ಬಂದ ಮೇಲೆ ಈ ನಮ್ಮೇನೋ 138 ಓಟಿಗಳಲ್ಲ, ಇದಕ್ಕಿಂತ ಜಾಸ್ತಿ ಮತಗಳು ಬರುವಂಥ ಸಾಧ್ಯತೆಗಳು ನಮಗಿದೆ. ನಿಶ್ಚಿತವಾಗಿಯೂ ಕೂಡ ನಾವು ನಿರಾಯಾಸವಾಗಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ನಿರೀಕ್ಷೆಗಿಂತ ಜಾಸ್ತಿ ಮತಗಳು ಬರುವಂಥ ಸಾಧ್ಯತೆಗಳು ಇದ್ದಾವೆ. ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ನಮಗೆ 45 ವೋಟ್ಸ್ಗಳು ಬೇಕು ಒಬ್ಬರು ಆರಿಸಿ ಬರಬೇಕಾದ್ರೆ. 3 ಜನರಿಗೆ 45 ಅಲ್ಲ 47 ಓಟ್ಗಳು ಬಿಡುವಂಥ ಸಾಧ್ಯತೆಗಳಿದ್ದಾವೆ. ನನಗೆ ಗೊತ್ತಿಲ್ಲ, ಅಂತ ಬರ್ತದೆ. ಈಗ ಯಾರು ನೋಡಿಯಪ್ಪ, ಅವ್ರವ್ರು ಇದ್ರ ಮೇಲೆ ಹಾಕಿರ್ತಾರೆ, ಯಾರು ನೋಡೋಣ, ಗೊತ್ತಾಗುತ್ತೆ. ಯಾರ್ಯಾರು ನಮ್ಮ ಪಕ್ಷಕ್ಕೆ ಸಹ. ಈಗಾಗಲೇ ಗಮನಿಸ್ತಾ ಇದ್ದೀರಾ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಗಮನ ಕೂಡ ಆಗ್ತಾ ಇದೆ. ಅವರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ಮೈತ್ರಿಕೂಟದಿಂದ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಅಂತ ಸಾಕಷ್ಟು ಕಸರತ್ತನ್ನ ಮಾಡಿ ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಗೆಲ್ತಾರ ಸರ್ ನಿಮ್ಮ ಅಭ್ಯರ್ಥಿ ಅಂತ ಕೇಳಿದ್ದಕ್ಕೆ ನೋಡೋಣ ದೇವರಿದ್ದಾನೆ ಅಂತಷ್ಟೇ ಹೇಳಿಕೆ ಕೊಟ್ರು. ಗೆಲ್ತೀವಿ ಅಂತ ಹೇಳಕ್ ಆಗಲ್ಲ ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಸೋಲಿನ ಮುನ್ಸೂಚನೆ ಸಿಕ್ತಾ ಕುಮಾರಸ್ವಾಮಿಗೆ? ಈ ತರದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸಹಜವಾಗಿ ನೋಡೋಣ ಏನೇನಾಗುತ್ತೆ ಅಂತ. ಇನ್ನೊಂದು ಕಡೆಗೆ ಬ್ಯಾಚ್ ವೈಸ್ ಕಾಂಗ್ರೆಸ್ನ ನಾಯಕರ ಆಗಮನ ಆಗ್ತಾನೆ ಇದೆ. ಈಗಾಗಲೇ ಮೊದಲ ಸುತ್ತಿನಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದೇ ರೀತಿ ಬಸ್ನ ಮುಖಾಂತರ ಇನ್ನುಳಿದ ನಾಯಕರು ಕೂಡ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ವಿ ನಾವು, ಒಂದ್ ಕಡೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಾಯಕರು ತಂಡೋಪತಂಡವಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸೋದ್ರ ಮುಖಾಂತರ ಇಡೀ ಕ್ಲೈಮ್ಯಾಕ್ಸ್, ಇವತ್ತು ರಾಜ್ಯಸಭೆಯ ಕ್ಲೈಮ್ಯಾಕ್ಸ್ ಏನಿದೆ, ನಮಗೆ ಏನು ನಂಬರ್ ಗೇಮಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಗೆಲ್ಲುವಂಥದ್ದಕ್ಕೆ ಯಾವುದೇ ಸಂಶಯ ಇಲ್ಲ. ಶಾಸಕರ ಮತದಾನದಲ್ಲಿ ಲ್ಯಾಪ್ಸ್ ಆಗುವಂಥ ಆತಂಕ ಅವೆಲ್ಲ ಭಾರಿ ಟ್ರಯಲ್ ಮಾಡಿದ್ರಂತಲ್ಲ 2 ಸರಿ ಕಾಂಗ್ರೆಸ್ನವರು. ಓಕೆನಾ, ಎಲ್ಲ ಫಿಟ್ ಆ್ಯಂಡ್ ಫೈನಾ? ನೋಡಿ, ಈಗ ಒಟ್ಟು 4 ಜನ ಅಭ್ಯರ್ಥಿಗಳು, 3 ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಗಳು, 5 ಜನ ಇವತ್ತು ಕಣದಲ್ಲಿದ್ದಾರೆ. ಗೆಲ್ಲುವಂಥದ್ದಕ್ಕೆ 4 ಜನಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಪಕ್ಷದ 3 ಜನ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳುವಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿ ಕ್ರಮ ತಗೋಬೇಕು. ಯಾಕೆಂದರೆ ಪ್ರಿಫರೆನ್ಷಿಯಲ್ ವೋಟ್ಸ್ ಏನಿರ್ತಕ್ಕಂಥದ್ದು ಪ್ರಿಫರೆನ್ಷಿಯಲ್ ವೋಟ್ಸು, ಅದರಿಂದ ಸ್ವಲ್ಪ ಎಷ್ಟೇ ಅನುಭವ ಇದ್ದರೂ ಕೂಡ ತಪ್ಪು ಮಾಡ್ತಕ್ಕಂಥದ್ದು ಸಹಜ. ಅದರಿಂದ ಅದು ಯಾವುದೇ ರೀತಿ ತಪ್ಪು ಆಗದ ರೀತಿಯಲ್ಲಿ ಎಲ್ಲ ಕ್ರಮ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. ಎಷ್ಟೆಷ್ಟು ಓಟನ್ನು ಹಂಚಿಕೆ ಮಾಡ್ಕೊಂಡಿದ್ದೀರಿ ಸರ್? ಯಾವ ಥರ? 46 ಅದು ಸಂಜೆ ಎಣಿಸಿದಾಗ ಗೊತ್ತಾಗುತ್ತೆ. ಅಲ್ಲ, ನಿಮ್ಮಲ್ಲಿ ಪಕ್ಷದಲ್ಲಿ ಆ ಥರ ಆಂತರಿಕ ಹಂಚಿಕೆ? ಆ ರೀತಿ ಸಂಜೆ ಫಲಿತಾಂಶ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಒಗಟಾಗಿದ್ರೆ ಭಯ ಏನಿಲ್ವಲ್ಲ? ಖಂಡಿತ ಯಾವುದೇ ರೀತಿ ಭಯ ಇಲ್ಲ. ಇದು ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರ ಮಾತು. ಎಲ್ಲ ರೀತಿಯ ಓಟ್ ಹಂಚಿಕೆ ಮಾಡ್ಕೊಂಡು ಮತ್ತು ಮತದಾನದಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮಾಕ್ ವೋಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಅಂತ ಸಚಿವರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ TV, ಬೆಂಗಳೂರು.